ಇನ್ನು ಮಂಗಳೂರಿನ ಪಂಪ್ವೆಲ್ ಸರ್ಕಲ್ ಮಳೆ ಬಂದ್ರೆ ಸದಾ ಸುದ್ದಿಯಲ್ಲಿರುತ್ತೆ. ಈಗ ಹೊಳೆ ರೀತಿಯಾಗಿದೆ. ಪಂಪ್ವೆಲ್ ಫ್ಲೈಓವರ್ ಕೆಳಗೆ ಕಂಪ್ಲೀಟ್ ಜಲಾವೃತ. ನಿರಂತರ ಮಳೆಯಿಂದಾಗಿ ತುಂಬಿ ಹರಿತಾ ಇದೆ ರಾಜಕಾಲುವೆ. ಜೀವ ಕೈಯಲ್ಲಿ ಹಿಡಿದುಕೊಂಡು ಸವಾರರು ಓಡಾಡಬೇಕು ಅಂತ ಸ್ಥಿತಿ ಇದೆ. 2 ಗಂಟೆಯಿಂದ ನಿರಂತರವಾಗಿ ಸುರಿದಂತ ಭಾರಿ ಮಳೆಗೆ ಎಲ್ಲ ಜಲಾವೃತವಾಗಿದೆ ರಸ್ತೆಗಳು. ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಸಂಪೂರ್ಣ ಜಲಾವೃತವಾಗಿದೆ. ಪಂಪ್ವೆಲ್ ಇದೇ ಫ್ಲೈಓವರ್ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಇದರ ಸಂಪೂರ್ಣ ನಿರ್ಮಾಣ ಆದ ನಂತರನೂ ಕೂಡ ಸಮಸ್ಯೆ ತಪ್ಪಿದ್ದಲ್ಲ. ಹೊಳೆ ರೀತಿಯಾಗುತ್ತೆ. ಲಿಟ್ರಲಿ 24 ಗಂಟೆ ಮಳೆ ಸುರಿದ್ರೆ ಸಾಕು ಈ ರೀತಿಯಾದಂತಹ ಪರಿಸ್ಥಿತಿ ಪಂಪ್ವೆಲ್ ಸರ್ಕಲ್ ಬಳಿ ಕಾಣೋದಕ್ಕೆ ಸಿಗುತ್ತೆ. ಇಡೀ ನಗರದ ಬೇರೆ ಬೇರೆ ರಸ್ತೆಗಳು ಕೂಡುವಂತಹ ಪ್ರದೇಶ ಇದು. ಫ್ಲೈಓವರ್ ಆರಂಭ ಆದಾಗಲೇ ಆಕ್ರೋಶ ಶುರುವಾಯಿತು. ಅರ್ಧಕ್ಕರ್ಧ ಕನ್ಸ್ಟ್ರಕ್ಷನ್ ಮಾಡಿರುವಂತ ವಸ್ತುಗಳನ್ನು ಹಾಕಿ ಅಲ್ಲಿ ಬ್ಲಾಕ್ ಆಗ್ತಾ ಇದೆ ಅಂತ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ ಬಿ ದ ಬಾಸ್. ಈಗ ಕನ್ಸ್ಟ್ರಕ್ಷನ್ ಸಂಪೂರ್ಣವಾಗಿದೆ, ಫ್ಲೈಓವರ್ ನಿರ್ಮಾಣ ಆಗಿದೆ. ಬಟ್ ಮುಂಚೆ ಇದ್ದ ರೀತಿಯಾಗಿ ಇಲ್ಲ, ಸುಗಮ ಸಂಚಾರ ಆಗ್ತಾ ಇಲ್ಲ. ಮಳೆ ಬಂದ್ರೆ ಹೊಳೆ ರೀತಿಯಾಗಿ ಆಗುತ್ತೆ ರಸ್ತೆಗಳು. ಇದು ಪಂಪ್ವೆಲ್ ಸರ್ಕಲ್ ಮಂಗಳೂರಿನ ದೃಶ್ಯ. 2 ವೀಲರ್ನವರು ತಳ್ಕೊಂಡು ಹೋಗಬೇಕು. ಪಾಪ ಮಹಿಳೆಯೊಬ್ಬರು ಕಷ್ಟಪಡ್ತಾ ಇದ್ದಾರೆ ನೋಡಿ. ನಿನ್ನೆಯೂ ಕೂಡ ಇದೇ ರೀತಿಯಾದಂಥ ಸ್ಥಿತಿ ಇತ್ತು. ನೀವು ಒಂದು ವಿಂಡೋದಲ್ಲಿ ಗಮನಿಸಬಹುದು. ಮಹಿಳೆಯ 2 ವೀಲರ್ ಸ್ಟಕ್ ಆಗಿದೆ. ಅಲ್ಲಲ್ಲಿ ಗುಂಡಿಗಳಿರ್ತವೆ, ಗೊತ್ತಾಗಲ್ಲ. ಅದೇ ರೀತಿಯಾಗಿ ಮತ್ತೊಂದು ಕಡೆಯಲ್ಲಿ ಇವತ್ತಿನ ದೃಶ್ಯ ಗಮನಿಸ್ತಾ ಇದ್ದೀರಿ ನೀವು. ವ್ಯತ್ಯಾಸನೇ ಇಲ್ಲ. 24 ಗಂಟೆ ನಿರಂತರವಾಗಿ ಮಳೆ ಸುರಿದಿದೆ. 24 ಗಂಟೆನೂ ಇಲ್ಲ, 2 ಗಂಟೆ ಜೋರಾಗಿ ಸುರಿದಿರುವಂಥ ಮಳೆಗೆ ಈ ರೀತಿಯಾದಂಥ ಪರಿಸ್ಥಿತಿ ಆಗಿದೆ. ಜನ ಹಿಡಿ ಶಾಪ ಹಾಕೊಂಡು ತಿರುಗಾಡ್ತಾರೆ ಇಲ್ಲಿ. ಸೇತುವೆ ನಿರ್ಮಾಣದಲ್ಲಿ ಒಂದು ರೀತಿಯಾದಂಥ ಕಷ್ಟ ಕೊಟ್ರಿ ಜನರಿಗೆ. ಸೇತುವೆ ನಿರ್ಮಾಣ ಆದ್ಮೇಲೆ, ಫ್ಲೈಓವರ್ ನಿರ್ಮಾಣ ಆದ್ಮೇಲೆ ಇನ್ನೊಂದು ರೀತಿಯಾದಂಥ ಸಮಸ್ಯೆ. ಸರಿಯಾಗಿ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆಗಳಾಗಿಲ್ಲ. ನಗರ ಪ್ರದೇಶಗಳಲ್ಲಿ ಹೀಗಾದ್ರೆ ಹೇಗೆ?